KCET ಮುಖಾಂತರ ನೀವೇನಾರೆ ವೆಟರ್ನರಿ ಸೀಟ್ ತಗೋಬೇಕಂದ್ರೆ KCET ಥಿಯರಿ ಎಕ್ಸಾಮು ಮತ್ತು KCET ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಇರಬೇಕು ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು ಅನ್ನೋದು ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ವೆಟರ್ನರಿ ಕಾಲೇಜ್ ಗದಗ, ಈ ಕಾಲೇಜದು ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ಮತ್ತು ಪ್ರಾಕ್ಟಿಕಲ್ ಒಳಗೂ ಎಷ್ಟು ಕಟ್ ಆಫ್ ಇತ್ತು, ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡು ಮತ್ತು ಪ್ರಾಕ್ಟಿಕಲ್ ಒಳಗೆ ಎಷ್ಟೆಷ್ಟು ಕಟ್ ಆಫ್ ಇತ್ತು ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಇದೇ ರೀತಿಯಾದಂಥ ನೀಟ್ ಕೌನ್ಸಿಲಿಂಗ್ ಆಗಿರ್ಬೋದು ಮತ್ತು ವೆಟರ್ನರಿ ಕೌನ್ಸಿಲಿಂಗ್ ಆಗಿರ್ಬೋದು ಅದರದ್ದು ಏನೈತಲ್ಲ ಅಪ್ಡೇಟ್ ಕೊಡ್ತಿರ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತಾನೆ. ನಿಮಗೆ ಯಾವ ಕಾಲೇಜದು ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನಿಮಗೆ ಏನಾರೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಈಗ ಏನಂದ್ರೆ SC ಕ್ಯಾಟಗರಿ ಇದೆ. SC ಕ್ಯಾಟಗರಿ ವೆಟರ್ನರಿ ಗದಗ್ ಕಾಲೇಜದ್ದು ಏನೈತಲ್ಲ ಕಟ್ ಆಫ್ ಎಷ್ಟಿತ್ತು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿಗೆ ಫಸ್ಟ್ ರೌಂಡಿಗೆ ಅಂದ್ರೆ ಜನರಲ್ ಮೆರಿಟಿಗೆ ಏನೈತಿ 7,300 ಏನೈತಲ್ಲ ಕಟ್ ಆಫ್ ನಿಂತಿತ್ತು ಸೆಕೆಂಡ್ ರೌಂಡಿಗೆ. ಫಸ್ಟ್ ರೌಂಡಿಗೆ ಎಷ್ಟು ನಿಂತಿತ್ತು ಅಂದ್ರೆ 6,300 ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಒಳಗೆ ಏನೈತಲ್ಲ ನಿಮ್ಮ ರ್ಯಾಂಕಿಂಗ್ ಎಷ್ಟಂದ್ರೆ 485 ರ್ಯಾಂಕಿಂಗ್ ಇತ್ತಂದ್ರೆ ನಿಮ್ಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಈ ವರ್ಷನೂ ಕಟ್ ಆಫ್ ಏನೈತಲ್ಲ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಅದಕ್ಕೋಸ್ಕರನ ಈ ವಿಡಿಯೋ ಮಾಡತ್ತಾನೆ. ಮತ್ತು ರೂರಲಿಗೆ ಎಷ್ಟು ಕಟ್ ಆಫ್ ಇರ್ತೈತೆ ಅಂದ್ರೆ 7,600 ಏನೈತಲ್ಲ ಕಟ್ ಆಫ್ ಇರ್ತೈತಿ ಸೆಕೆಂಡ್ ರೌಂಡ್ದಾಗ. ಮತ್ತು ಫಸ್ಟ್ ರೌಂಡಿಗಿದ್ದಾಗ ಏನೈತಲ್ಲ 6,800 ಏನೈತಲ್ಲ ಕಟ್ ಆಫ್ ಇತ್ತು. ಮತ್ತು ಅದ ನೀವು ಪ್ರಾಕ್ಟಿಕಲ್ ಫಸ್ಟ್ ರೌಂಡಿಗೆ ಏನೈತಲ್ಲ 539 ರ್ಯಾಂಕ್ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ST ಕ್ಯಾಟಗರಿ ಅಂದ್ರೆ ವೆಟರ್ನರಿ ಸೀಟ್ ಏನೈತಲ್ಲ ಕಡಿಮೆ ಅದಾವು, ಅದಕ್ಕೋಸ್ಕರನ ಪ್ರಾಕ್ಟಿಕಲ್ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ 100 ಸೀಟ್ ಇದ್ದು ಅಂದ್ರೆ 15 ಸೀಟ್ ಏನೈತಲ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಹೋಗಿರ್ತಾವೆ. ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ BCI ಕೌನ್ಸಿಲಿಂಗ್ ಅಂತ ಹೇಳಿರ್ತೈತಿ. ಅದು ಎದ್ರ ಮೇಲೆ ಆಗ್ತೈತಿ ಅಂದ್ರೆ ನಿಮ್ಮ ನೀಟ್ ಮೇಲೆ ಆಗ್ತೈತಿ, ನೀಟ್ ಮಾರ್ಕ್ಸ್ ಮೇಲೆ ಇರ್ತೈತಿ. ಅಲ್ಲಿನೂ ನೀವು ಏನೈತಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ನಿಮಗೆ ವೆಟರ್ನರಿ ಮಾಡುವಂಗೆ ಇತ್ತಂದ್ರೆ ಅಲ್ಲಿ ಕೂಡ ಏನೈತಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಸಿಗಲಿಲ್ಲ ಅಂದ್ರೆ ಅಲ್ಲಿಂದ ಸಿಗ್ತೈತಿ. ನೆಕ್ಸ್ಟ್ ಇದಕ್ಕೆ ರೂರಲಿಗೆ ಏನೈತಿ 10,000 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಸಿಕ್ಕೈತಿ. ಮತ್ತು ಫಸ್ಟ್ ರೌಂಡ್ದಾಗ ಏನೈತಲ್ಲ 3,000 ರ್ಯಾಂಕಿಂಗ್. ಮತ್ತು ಹೈದ್ರಾಬಾದ್ ಇದನ್ನು ಪ್ರಾಕ್ಟಿಕಲ್ ಏನೈತಲ್ಲ 444 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕ್ಯಾಟಗರಿ 1 ಕ್ಯಾಟಗರಿ 1 ಏನೈತಲ್ಲ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ ಜನರಲ್ ಮೆರಿಟಿಗೆ 3,223 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡ್ದಾಗ ಏನೈತಿ 2,800 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ ಏನೈತಲ್ಲ 139 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಹೈದ್ರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡಿಗೆ ಏನೈತಿ 4,396 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಅದ ನೀವು ಫಸ್ಟ್ ರೌಂಡಿಗೆ ನೋಡ್ಬೇಕಾದ್ರೆ 3,941 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಅದ ನೀವು ಪ್ರಾಕ್ಟಿಕಲ್ ಒಳಗೆ ಎಷ್ಟು ರ್ಯಾಂಕಿಗೆ ಅಲಾಟ್ಮೆಂಟ್ ಆಗೈತಿ ಅಂದ್ರೆ ಸೆಕೆಂಡ್ ರೌಂಡ್ದಾಗ ಫಸ್ಟ್ ರೌಂಡ್ದಾಗ ಸೇಮ್ ರ್ಯಾಂಕಿಂಗ್ 400 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2A ಕ್ಯಾಟಗರಿ 2A ಕ್ಯಾಟಗರಿ ಜನರಲ್ ಮೆರಿಟದ ಕಟ್ ಆಫ್ ಸೆಕೆಂಡ್ ರೌಂಡ್ ಒಳಗೆ 2,900 ಕಟ್ ಆಫ್ ಇತ್ತು. ಮತ್ತು ಫಸ್ಟ್ ರೌಂಡಿಗೆ ಏನೈತಲ್ಲ 2,400 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 153 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಒಳಗೆ ಕಟ್ ಆಫ್ ಇದ್ರೆ ಫಸ್ಟ್ ರೌಂಡ್ ಒಳಗೆ ಏನೈತಲ್ಲ 136 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು 2A ಕ್ಯಾಟಗರಿ ಕನ್ನಡ ಮೀಡಿಯಮ್ ಸೆಕೆಂಡ್ ರೌಂಡಿಗೆ ಏನೈತಲ್ಲ 4,003 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಸೇಮ್ ಫಸ್ಟ್ ರೌಂಡಿಗೂ ಅದರ್ ರ್ಯಾಂಕಿಗೆನ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೂ ಸೇಮ್ ರ್ಯಾಂಕ್ 253 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇನ್ನೊಂದು ಹೇಳ್ತಾನೆ ನಿಮ್ಗೆ, ಪ್ರತಿ ವರ್ಷನೂ KCET ರ್ಯಾಂಕಿಂಗ್ ಎದ್ರ ಮೇಲೆ ಡಿಸೈಡ್ ಆಗ್ತೈತಿ ನೀವು ವೆಟರ್ನರಿ ಮಾಡಬೇಕಾದ್ರೆ ನಿಮ್ಮ ಥಿಯರಿ ಎಕ್ಸಾಮ್ ಒಳಗೆ PCB ಅನ್ನೋ ಏನಿರ್ತಾವಲ್ಲ ಅಲ್ಲಿ 300 ಮಾರ್ಕ್ಸ್ ಇರ್ತೈತಿ. ಮತ್ತು KCET ಒಳಗೆ 180 ಮಾರ್ಕ್ಸ್ ಇರ್ತೈತಿ PCB, ಇದ್ರ ಮೇಲೇನೆ ಇರ್ತೈತಿ. ಇಲ್ಲಿ ನೀವು 300 ಮಾರ್ಕ್ಸ್ ತೊಗೊಂಡಿದ್ರೆ 100% ಆಗಿರ್ತೈತಿ. ಇಲ್ಲಿ ನೀವು 180 ಮಾರ್ಕ್ಸ್ ತೊಗೊಂಡಿದ್ರೆ ಎಷ್ಟು ಇಲ್ಲಿ 100% ಆಗಿರುತ್ತೆ. ಇಲ್ಲಿದು
ಇದನ್ನೇನೈತ್ಲ 50% ಮಾಡ್ತಾರೋ ಇದನ್ನು 50% ಮಾಡ್ತಾರೆ. ಅವಾಗ ಏನೈತಿ 100% ಆಗ್ತೈತಿ. ಆ ಥರನ ನಿಮ್ಮ ಮಾರ್ಕ್ಸ್ ಮತ್ತು ನಿಮ್ಮ ಥಿಯರಿ ಮಾರ್ಕ್ಸ್ 380 390 ಇದ್ದು ನೀವೇನೈತ್ಲ ಇಲ್ಲಿ KCET ಒಳಗೆ ಆಲ್ಮೋಸ್ಟ್ ಆಲ್ ನಿಮ್ಮ ಮಾರ್ಕ್ಸ್ 160 ಆಗಿರ್ಬೋದು 162 ತನೂ ಬತ್ತಂದ್ರೆ ನಿಮಗೇನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು ಏನೈತಿ ಸೆಕೆಂಡ್ ರೌಂಡ್ಗೆ 3600 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 3200 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ ಏನೈತಿ 186 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 3200 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದ ನೀವು ಫಸ್ಟ್ ರೌಂಡಿಗೆ ನೋಡ್ಬೇಕಾದ್ರೆ 2600 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಪ್ರಾಕ್ಟಿಕಲ್ ಒಳಗೆ ನೋಡ್ಬೇಕಂದ್ರೆ 156 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತ್ರಿ 3200 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದ ನೀವು ಫಸ್ಟ್ ರೌಂಡಿಗೆ ಏನೈತ್ಲ 1800 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ ಇಷ್ಟಂಗೆ ಡಿಫ್ರೆನ್ಸ್ ಆತಂದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿ ಸೆಕೆಂಡ್ ರೌಂಡಿಗೆ ಏನೈತ್ಲ 750 MBBS ಸೀಟ್ ಇನ್ಕ್ರೀಸ್ ಆಗಂತಲೇ ಇಲ್ಲಿ ವೆಟರ್ನರಿ ಸ್ಟೂಡೆಂಟ್ ಏನೈತಿ ಜಂಪ್ ಆಗಿ MBBSಗೆ ಹೋದ್ರೆ ಅದಕ್ಕೇನೈತ್ಲ ಇಟ್ಟು ಡಿಫ್ರೆನ್ಸ್ ಆಗೈತಿ. ಪ್ರಾಕ್ಟಿಕಲ್ ಒಳಗೂ ನೋಡ್ಬೋದು ಸೆಕೆಂಡ್ ರೌಂಡಿಗೆ 127 ರ್ಯಾಂಕಿಗೆ ಐತಿ, ಫಸ್ಟ್ ರೌಂಡಿಗೆ ಏನೈತ್ಲ 105 ಐತಿ. ನೆಕ್ಸ್ಟ್ ನೋಡೋದಾದ್ರೆ 3A ಕ್ಯಾಟಗರಿ ರೂರಲಿಗೆ ಎಷ್ಟು ಕಟ್ ಆಫ್ ಐತೆ ಅಂದ್ರೆ ಸೆಕೆಂಡ್ ರೌಂಡಿಗೆ 3500 ರ್ಯಾಂಕಿಗೆ ಏನೈತ್ಲ ಸೆಕೆಂಡ್ ರೌಂಡ್ ಒಳಗೆ ಕಟ್ ಆಫ್ ನಿಂತಿತ್ತು. ಅದ ನೀವು ಫಸ್ಟ್ ರೌಂಡ್ ಒಳಗೆ 3400 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು 134 ರ್ಯಾಂಕ್ ಅಂದ್ರೆ ಸೆಕೆಂಡ್ ರೌಂಡ್ ಪ್ರಾಕ್ಟಿಕಲ್ ಒಳಗೆ 134, ಫಸ್ಟ್ ರೌಂಡಿಗೆ ಏನೈತ್ಲ 123 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ವೆಟರ್ನರಿ ಕಟ್ ಆಫ್ ಗದಗ್ ಕಾಲೇಜ್ದು ಜನರಲ್ ಮೆರಿಟ್ದು ಏನೈತಿ ಜನರಲ್ ಮೆರಿಟ್ದು 2800 ಐತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 2300 ಐತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ ಸೆಕೆಂಡ್ ರೌಂಡಿಗೆ 108 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 86 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 3000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಸೆಕೆಂಡ್ ರೌಂಡಿಗೆ ಏನೈತ್ಲ 2500 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ ಸೆಕೆಂಡ್ ರೌಂಡಿಗೆ ಏನೈತ್ಲ 163 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 140 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದ ನೀವು ರೂರಲ್ದು ನೋಡ್ಬೇಕಾದ್ರೆ 3500 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಸ್ಟ್ ರೌಂಡಿಗೆ ಏನೈತ್ಲ 1086 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 123 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಇದ್ರದ್ದು ಫಸ್ಟ್ ರೌಂಡಿಗೆ ಏನೈತ್ಲ 117 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ಇಷ್ಟು ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ. ಥ್ಯಾಂಕ್ ಯು.